ಭೇಟಿಗಾಗಿ ದಾಖಲೆ ಸಹಾಯಕರು ಬಂದಿದ್ದಾರೆ. ಯಾವ ವಿಷಯಕ್ಕಾಗಿ? ಎಲ್ಲರೂ ಒಪ್ಪಂದದ ವಿಷಯ ನಮ್ಮವರಲ್ಲಿ ಚರ್ಚಿಸಬೇಕೆಂದು. ಕರೆದುಕೊಂಡು ಬನ್ನಿ. ಬಂದ ವಿಷಯ ಕಪ್ಪ ಕೇಳೋಡಕ್ಕೆ. ಏನು ಕಪ್ಪ? ಹೌದು, ಮಂಡ್ರು ಸಾಹೇಬರ ಒಪ್ಪಂದದ ಪ್ರಕಾರ ನೀವು ಕೊಡಲೇಬೇಕು. ಕಬ್ಬು ತಿನ್ನಲು ಬಿಟ್ಟ ತಪ್ಪಿಗೆ ಕೂಲಿಯನ್ನು ಬೇರೆ ಕೊಡಬೇಕೇನು? ಮೋಡ ಮಳೆ ಸುರಿಸುತ್ತದೆ, ಭೂಮಿ ಬೆಳೆ ಬೆಳೆಯುತ್ತದೆ, ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ನಮ್ಮವರೊಂದಿಗೆ ಒತ್ತೀರಾ, ಬಿತ್ತೀರಾ, ನೀರೊಯ್ಸಿ ನಾಟಿ ನೆಟ್ಟಿರಾ, ಹೊರೆ ಹೊತ್ತೀರಾ, ಇಲ್ಲ ದಣಿದವರಿಗೆ ಅಂಬಲಿ ಕಾಯಿಸಿ ಕೊಟ್ಟಿರಾ? ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ನಮ್ಮ ಅಣ್ಣ ತಮ್ಮಂದಿರೇ, ನೆಂಟರೇ, ಇಷ್ಟರೇ, ನಿಮಗೇಕೆ ಕೊಡಬೇಕು ಕಪ್ಪ? ನಡಗಿ ಸಾಯಬೇಡ, ಕುಳಿತುಕೋ. ಹಾ, ಎಂತ ಕಷ್ಟದಲ್ಲೂ ಇಷ್ಟೊಂದು ದರ್ಪವೇ? ಅದು ಕನ್ನಡಿಗರ ಹುಟ್ಟುಗುಣ. ಹೀಗೆ ಗಂಬ ಕೊಚ್ಚಿಕೊಂಡು ಮೈಸೂರು ಮಣ್ಣು ಪಾಲಾಯಿತು. ಅದು ನಿಮ್ಮ ವೀರತ್ವದಿಂದ ಅಲ್ಲ, ವಂಚನೆಯಿಂದ. ಮೈಸೂರನ್ನು ಹಾಳು ಮಾಡಲು ಮರಾಠರನ್ನು, ಮರಾಠರನ್ನು ಹಾಳು ಮಾಡಲು ಮತ್ತೊಬ್ಬರನ್ನು ಎತ್ತು ಕಟ್ಟುತ್ತಾ ಇಡೀ ಹಿಂದೂ ದೇಶವನ್ನೇ ನಯ ವಂಚನೆಯಿಂದ ನುಂಗಿ ಹಾಕಲು ಬಂದಿರುವ ನರಿಯ ಜಾತಿಯವರಲ್ಲವೇ ನೀವು? ಇನ್ಸಲ್ಟ್ ರಾಣಿ ಸಾಹೇಬ್, ನೀವು ಕಂಪನಿಯ ಕಟ್ಟಳೆಯನ್ನು ಮೀರುತ್ತಿದ್ದೇವೆ. ನಿಮ್ಮ ಕಂಪನಿಯವರಿಗೆ ನಮ್ಮ ನಾಡಿನಲ್ಲಿ ನಿಲ್ಲುವ ಜಾಗದ ಭಿಕ್ಷೆ ಕೊಟ್ಟವರು ನಾವು. ಕಟ್ಟಳೆ ಮಾಡುವ ಅಧಿಕಾರ ನಮ್ಮದು. ನೋ, ಮಂಡ್ರ ಒಪ್ಪಂದದ ಪ್ರಕಾರ ಕಿತ್ತೂರಿನ ಮೇಲೆ ನಮಗೂ ಅಧಿಕಾರವಿದೆ. ಏನೆಂದೇ? ಕಿತ್ತೂರಿನ ಮೇಲೆ ನಿಮಗೆ ಅಧಿಕಾರವೇ? ಕಿತ್ತೂರೇನು ನಿಮ್ಮ ಅಪ್ಪ ತಾತಂದಿರ ಗಳಿಸಿದ ಆಸ್ತಿ ಏನು? ಎಂಜಲು ನಾಯಿಗಳಿಗೆ ರೊಟ್ಟಿ ಚೆಲ್ಲಿ ಅಂಜದ ಮನೆಗಳಿಗೆ ನುಗ್ಗಿ ವಂಚನೆಯಿಂದ ನುಂಗಿ ಹಾಕುವ ಸ್ವಭಾವ ಕನ್ನಡಿಗರದಲ್ಲ. ಹೋಗು, ನಿನಗೆ ಜೀವದಾನ ಮಾಡಿದ್ದೇನೆ. ಚೆನ್ನಮ್ಮ, ಐ ವಿಲ್ ಸಿ. ಕಿತ್ತೂರಿನ ಶಕ್ತಿಶಾಲಿ ಕಲಿಗಳೇ, ಶತ್ರು ಸೇನೆ ಮೇಲೆ ಚಂಡಮಾರುತದಂತೆ ಮುನ್ನುಗ್ಗಿ ಅವರ ಶಿರಗಳನ್ನು ಚಂಡಾಡಿ ಸತ್ತರೆ ವೀರ ಸ್ವರ್ಗ, ಬದುಕಿದರೆ ಸ್ವಾತಂತ್ರ್ಯ. ಹರ ನಮದೆ. Where is ರಾಣಿ ಚೆನ್ನಮ್ಮ? Come on warriors. ಎಲ್ಲವೋ ತ್ಯಾಗರೆ, ಕಿತ್ತೂರನ್ನು ನುಂಗಿ ಹಾಕಲು ಬಂದಿರುವ ನಿನ್ನ ನೆತ್ತರವನ್ನು ಹೀರಲು ನನ್ನ ಈ ಖಡ್ಗ ಸಿದ್ಧವಾಗಿರುವುದು. ಈ ಬ್ರಿಟಿಷ್ ವಾರಿಯರ್ ಎದುರು ಇಷ್ಟೊಂದು ದರ್ಪದಿಂದ ಕಿರುಚುವ ನೀನು ಹೆಣ್ಣಲ್ಲ. ಹೌದು, ನಾನು ಹೆಣ್ಣಲ್ಲ, ನಿನ್ನ ಪಾಲಿನ ಹೆಮ್ಮಾರಿ. ವೈರಿಯ ಎದೆಗೆ ಗುಂಡಿಗೆ ಗುಂಡಿಕ್ಕುವ ಗಂಡೆದೆಯ ಗಂಡುಗಲಿ ಹೆಣ್ಣು ಈ ಕಿತ್ತೂರಾಣಿ ಹುಲಿ. ಹುಲಿ, ಇದನ್ನು ಹೂನ್ ಮಾಡಿ ಗೋಣಿಗೆ ಹಾಕಿ. ಕೆಲವೋ ಕೆಂಪು ಮುಖದ ಮಂಗವೇ, ಕೈಯಲ್ಲಿ ತಕ್ಕಡಿ ಹಿಡಿದು ಭಾರತ ದೇಶಕ್ಕೆ ಕಾಲಿಟ್ಟು ಕುತಂತ್ರಗಳಿಂದ ಅನೇಕ ಸಂಸ್ಥಾನಗಳನ್ನು ನುಂಗಿ ಹಾಕಿರುವ ದುರಾಸೆಯ ದೂತ. ಚೆನ್ನಮ್ಮ, ಕೂಗಬೇಡವೋ ಕುನ್ನಿ, ನಿನ್ನ ಈ ಬೆದರಿಕೆಗೆ ಓಡಿ ಹೋಗುವಳಲ್ಲ ಈ ಚೆನ್ನಮ್ಮ. ಕಿತ್ತೂರು ನಾಡನ್ನು ಕಬಳಿಸಲು ಬಂದಿರುವ ನಿನ್ನ ನೆತ್ತರವನ್ನು ರುಂಡದಿಂದ ಬೇರ್ಪಡಿಸಿ ಕಿತ್ತೂರಿನ ಕಿಲಿಯ ಮೇಲೆ ನಂದಿ ಧ್ವಜವನ್ನು ಹಾರಿಸದಿದ್ದರೆ ನಾ ಕಿತ್ತೂರಿನ ಹುಲಿ, ಕಿತ್ತೂರು ರಾಣಿ ಚೆನ್ನಮ್ಮನೇ ಅಲ್ಲ. ಅಟ್ಯಾಕ್ ವಾರಿಯರ್ಸ್.